ಪ್ರೀತಿಯ ಸ್ನೇಹಿತರೆ, ಮುಂಜಾನೆಯ ಸಮಯದಲ್ಲಿ ಮತ್ತೊಂದು ಸಾರಿ ಕರ್ತನ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ದೇವ್ರು ಕೊಟ್ಟಂತ ಅವಕಾಶಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆಯ ದಿನದಲ್ಲಿ ನಾವು ಅರಸನಾದ ಯೋತಾಮನ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಇಂದು ನಾವು ಯೋತಾಮನ ಮಗನಾದ ಅರಸನಾದ ಆಹಾಜನ ಕುರಿತು ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಆಹಾಜನು ಪಟ್ಟಕ್ಕೆ ಬಂದಾಗ, ಆಳ್ವಿಕೆ ಮಾಡಲಿಕ್ಕೆ ಅವನು ಬಂದಾಗ ಚಿಕ್ಕ ಪ್ರಾಯ, ಯವನಸ್ಥ, 20 ವರ್ಷ ಮಾತ್ರ. ಅವನು ತನ್ನ ತಂದೆಯ ಸಂಗಡ 4 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನೆಂಬುದಾಗಿ ಚರಿತ್ರೆ ನಮಗೆ ತಿಳಿಸುತ್ತದೆ. 4 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಾಗ ಸಹಜವಾಗಿ ಅವನ ತಂದೆ ಹೇಗೆ ಆಳ್ವಿಕೆ ಮಾಡಿದ್ರು, ಆತನಲ್ಲಿದ್ದ ಒಳ್ಳೆತನ ಏನು, ತನ್ನ ತಂದೆ ತಾತಂದಿರ ಭಕ್ತಿ ಮಾರ್ಗ ಎಲ್ಲವನ್ನೂ ಕೂಡ ಆತನು ಬಲ್ಲವನಾಗಿದ್ದನು. ಇವನು ಕೂಡ ಅವನ ತಂದೆಯ ಹಾಗೆ ಕೇವಲ 16 ವರ್ಷ ಆಳ್ವಿಕೆ ಮಾಡಿದನು. ಆದರೆ ಈತನು ತನ್ನ ತಂದೆಯ ಹಾಗೆ ದೇವರ ಚಿತ್ತಾನುಸಾರವಾಗಿ ನಡೆಯಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ತಾ ಇದ್ದೇವೆ. ತಂದೆ ಹಾಗೂ ತಾತ ಇವರ ಭಕ್ತಿ ಮಾರ್ಗ ಆತನು ಅನುಸರಿಸಲಿಕ್ಕೆ ಆತನು ಇಷ್ಟಪಡಲಿಲ್ಲ. ಅಸಹ್ಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ. ಪೂಜಾ ಸ್ಥಳದಲ್ಲಿ ಆತನು ಧೂಪ ಹಾಕಲಿಕ್ಕೆ ಪ್ರಾರಂಭ ಮಾಡ್ದ. ತನ್ನ ಮಗನಿಗೂ ಕೂಡ ಆತನು ಮೊಲೆಕನಿಗೆ ಧೂಪ ಅರ್ಪಿಸ್ಲಿಕ್ಕೆ ಆತನು ಪ್ರೇರೇಪಿಸ್ತಾನೆ. ಇದ್ರಿ ಆ ಕೆಲಸ ಮಾಡಲಿಕ್ಕೆ ಅವನು ತಿಳಿಸ್ತಾ ಇದ್ದಾನೆ. ಇವನ ನಿಮಿತ್ತವಾಗಿ ಜನರು ಸಹ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟರು ಎಂಬುದಾಗಿ ವಚನ 6ರಲ್ಲಿ ನಾವು ಓದ್ಕೊಳ್ತಾ ಇದ್ದೇವೆ. ತಾನು ಹಾಳಾಗುವುದಲ್ಲದೆ ತನ್ನ ಪ್ರಜೆಗಳ ಒಂದು ಸೋಲಿಗೂ, ತನ್ನ ಪ್ರಜೆಗಳು ಭಕ್ತಿಹೀನರಾಗಲಿಕ್ಕೆ ಕೂಡ ಆತನು ಕಾರಣ ಆಗ್ತಾ ಇದ್ದಾನೆ. ಇದರ ನಿಮಿತ್ತವಾಗಿ ದೇವರು ಕೋಪಗೊಳ್ತಾನೆ. ಶತ್ರುಗಳಿಗೆ ಆತನನ್ನು ಒಪ್ಪಿಸ್ಕೊಡ್ತಾನೆ. ಶತ್ರುಗಳಿಂದ ಆತನು ಸೋಲಿಸಲ್ಪಟ್ಟ ಮೇಲೆಯೂ, ಅಪಜಯ ಹೊಂದಿದ ಮೇಲೆಯೂ, ಆತನು ಅಪಜಯಕ್ಕೆ ಕಾರಣವಾಗಿರುವಂತ ಒಂದು ವಿಷಯಗಳನ್ನು ಆತನು ತಿಳಿದುಕೊಳ್ಳದೆ ಶತ್ರುಗಳಿಗೆ ಜಯ ನೀಡಿದಂತ ದಮಸ್ಕದ ದೇವತೆಯನ್ನು ಪೂಜಿಸಲಿಕ್ಕೆ ಆತನು ತೊಡಗ್ತಾನೆ. ರಾಜಕೀಯವಾಗಿಯೂ ಆಧ್ಯಾತ್ಮಿಕವಾಗಿಯೂ ಯಹೂದ ರಾಜ್ಯದ ಬುನಾದಿ ದುರ್ಬಲಗೊಳಿಸಲಿಕ್ಕೆ ಇವನು ಪ್ರಮುಖವಾಗಿ ಕಾರಣನಾಗ್ತಾ ಇದ್ದಾನೆ. ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಅವನು ದೇವರ ದೃಷ್ಟಿಯಲ್ಲಿ ಮತ್ತಷ್ಟು ದ್ರೋಹಿ ಆಗ್ತಾನೆ ಹೊರತು ದೇವರ ಕಡೆಗೆ ಆತನು ತಿರುಗಿಕೊಳ್ಳಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಂದು ಕೂಡ ನಾವು ನಮ್ಮ ತಂದೆ ತಾಯಿಗಳ ಮೂಲಕ ಭಕ್ತಿ ಮಾರ್ಗವನ್ನು ತಿಳ್ಕೊಂಡಿದ್ದೀವಿ, ಸತ್ಯವನ್ನು ತಿಳಿದುಕೊಂಡಿದ್ದೀವಿ. ಆದರೂ ಕೂಡ ಎಷ್ಟೋ ಸಾರಿ ಒಳ್ಳೆಯದನ್ನು ತಿಳಿದುಕೊಂಡ ನಾವು ಭಕ್ತಿ ಮಾರ್ಗದಲ್ಲಿ ತಂದೆ ತಾಯಿ ನಮ್ಮನ್ನು ಬೆಳೆಸಿದಾಗ್ಯೂ ನಾವು ಮಾತ್ರ ದೇವರಿಂದ ದೂರ ಹೋಗಿ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿ ನಡೆದುಕೊಳ್ತಾ ಇದ್ದೇವೆ. ಹಾಗೆ ಮಾಡದೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋದಾದ್ರೆ ನಮ್ಮ ಮೂಲಕ ಜನರಿಗೆ ಖಂಡಿತವಾಗಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ಬಿಟ್ಟು ಹೋಗುವ ಬದಲು ದೇವರ ಸಮೀಪಕ್ಕೆ ನಾವು ಬರೋಣ. ಒಂದು ವೇಳೆ ನಾವು ದೇವರನ್ನು ಬಿಟ್ಟು ಹೋಗುವುದಾದ್ರೆ ನಮ್ಮ ನಿಮಿತ್ತವಾಗಿ ಇತರರು ಕೂಡ ದೇವರಿಂದ ದೂರ ಆಗಲಿಕ್ಕೆ ನಾವು ಕೂಡ ಕಾರಣ ಆಗ್ತೇವೆ. ಆ ರೀತಿಯಾಗಿ ನಾವು ಮಾಡದೆ ದೇವರು ಕೊಟ್ಟಂತ ಆಯುಷ್ಕಾಲದಲ್ಲಿ ದೇವರು ಕೊಟ್ಟಂತ ಅವಕಾಶಗಳನ್ನು ಆತನ ಮಹಿಮೆಗಾಗಿ ನಾವು ಬಳಸೋಣ. ಭಕ್ತಿ ಮಾರ್ಗದಲ್ಲಿ ನಡೆಯೋಣ. ಕರ್ತನನ್ನು ನಾವು ಮಹಿಮೆ ಪಡಿಸುತ್ತಾ ಜೀವಿಸೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.